ಆನಂತರ ಇದು ಒಂದು ಗಿಡಕ್ಕೆ 2 ರಿಂದ 3 ಲೀಟ್ರು. ಹಲೋ ಸ್ನೇಹಿತರೆ, ನಮಸ್ತೆ. ಪಚ್ಚೋಡ್ ಚಾನಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಇವತ್ತು ಸ್ವಲ್ಪ ಕಳೆ ಹೊಡಿಲಿಕ್ಕಿದೆ ವೀಡ್ ಕಟರಲ್ಲಿ. ಮತ್ತು ಸ್ವಲ್ಪ COC ಡ್ರೆಂಚಿಂಗ್ ಮಾಡೋದು ಉಳ್ಕೊಂಡಿತ್ತು. COC ಡ್ರೆಂಚಿಂಗ್ ಮಾಡ್ತಾಯಿದ್ದೀವಿ. COC ಜೊತೆ ನಾವು ಏನೇನು ಹಾಕ್ತೀವಿ ಅಂತ ತೋರಿಸ್ತೀನಿ. ಕೆಲವರು ಬರೀ COC ಒಂದೇ ಡ್ರೆಂಚಿಂಗ್ ಮಾಡ್ತಾರೆ, ಆದರೆ ಬರೀ COC ಒಂದೇ ಡ್ರೆಂಚಿಂಗ್ ಮಾಡಿದ್ರು ಏನು ತೊಂದರೆ ಇಲ್ಲ. COC ಜೊತೆ ಬೇರೆ 1-2 ಐಟಮ್ ಎಕ್ಸ್ಟ್ರಾ ಹಾಕ್ತಾಯಿದ್ದೀವಿ. ಅದೇನಂತ ತೋರಿಸ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮೊದಲು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಸ್ನೇಹಿತರೆ, ನಾವು ನಿನ್ನೆಯಿಂದ ಕಳೆ ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ವೀಡ್ ಕಟರಲ್ಲಿ ನಿನ್ನೆ ಇಬ್ಬರು ಬಂದಿದ್ದರು, ಇಬ್ಬರು ಕಳೆ ಹೊಡೆದಿದ್ರು. ಸ್ವಲ್ಪ ಈ ಕಡೆ ಸ್ವಲ್ಪ ಕಪ್ಪನ್ನು ಫಸ್ಟ್ ಹೊಡ್ಕೊತಾ ಇದ್ದೀವಿ. ಕಪ್ ಹೊಡ್ಕೊಂಡು ನೆಕ್ಸ್ಟು ಪಟಾನ ಇದು ಹೊಡಿತಾ ಇದ್ದೀವಿ. ನಮಗೆ ಟ್ರೆಂಚ್ ಫಸ್ಟು ಹೊಡ್ಕೊಂಡ್ರೆ ಸ್ವಲ್ಪ ಪಟ ಹೊಡೆಯೋದು ಅಷ್ಟು ಕಷ್ಟ ಏನಾಗಲ್ಲ, ಲೆವೆಲ್ ಜಾಗ ಹೊಡಿಬೋದು. ಒಬ್ಬರು ಟ್ರೆಂಚ್ ಹೊಡೆದ್ರು, ಇನ್ನೊಬ್ಬರು ಪಟದ ಕಳೆ ಕ್ಲೀನಾಗಿ ಹೊಡೆದ್ರು. ನೋಡಿ, ಕಳೆ ಹೊಡೆದ ಮೇಲೆ ತೋಟ ನೋಡಲಿಕ್ಕೆ ನೀಟಾಗಿ ಕಾಣುತ್ತೆ. ಸ್ವಲ್ಪ ಈ ಸಲ ಮಳೆ ಜಾಸ್ತಿ ಇರೋದ್ರಿಂದ ನಾವು ಸ್ವಲ್ಪ ಕಳೆನೂ ಬೇಗ ಹೊಡೆಸ್ತಿದ್ದೀವಿ, ಯಾಕಂದರೆ ಸ್ವಲ್ಪ ಭೂಮಿ ಡ್ರೈ ಆಗಲಿ ಅಂತ. ಇಲ್ಲ, ಭೂಮಿನಲ್ಲಿ ತೇವಾಂಶ ಈ ಸಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಹಾಗಾಗಿ ಮೊನ್ನೆಯಿಂದ ಒಳ್ಳೆ ಬಿಸಿಲು ಬೇರೆ ಬರ್ತಾ ಇದೆ, ಹಾಗಾಗಿ ಸ್ವಲ್ಪ ಡ್ರೈ ಆಗಲಿ ಅಂತ ಬೇಗ ಕಳೆ ಹೊಡೆಸ್ತಾ ಇದ್ದೀವಿ. ಸ್ನೇಹಿತರೆ ನೋಡಿ, ಇದು ತೋಟದ ಒಳಗಡೆ ಹಾಕಿರೋ ಕಾಫಿ ಗಿಡ. ಇದಕ್ಕೆ ಸ್ವಲ್ಪ ನೆರಳು ಜಾಸ್ತಿ ಆಯಿತು. ನಾವು ಅಡಿಕೆ ಮರದ ಮಧ್ಯೆ ಹಾಕಿರೋದ್ರಿಂದ ಸ್ವಲ್ಪ ಇಲ್ಲಿ ಕಾಳುಮೆಣಸು ಸುತ್ತಲೂ ಕಾಳುಮೆಣಸು ಬಂತು, ಮತ್ತು ಅಡಿಕೆ ಗಿಡದ ನೆರಳು ಇದೆ, ಹಾಗಾಗಿ ಇದರಲ್ಲಿ ಸ್ವಲ್ಪ ಫಸಲು ಕಡಿಮೆ ಇದೆ. ನಿಮಗೆ ಎಲೆ ಯಾವಾಗ ತುಂಬ ದೊಡ್ಡ ಎಲೆ ಬರುತ್ತೆ, ಆಮೇಲೆ ಈ ಗಣ್ಣುಗಳ ಅಂತರ ದೂರ ಆಗುತ್ತೆ, ಅಲ್ಲಿಗೆ ಗೊತ್ತಾಗುತ್ತೆ ಸಾಧಾರಣವಾಗಿ ನೆರಳು ಜಾಸ್ತಿ ಆಯಿತು ಅಂತ. ಕಾಫಿ ಗಿಡಕ್ಕೆ ಏನಪ್ಪ ಅಂದರೆ ಬಿಸಿಲೇ ಇಂಪಾರ್ಟೆಂಟು. ನೆರಳನ್ನು ನಾವು ಆದಷ್ಟು ಕ್ಲಿಯರ್ ಮಾಡಿದಷ್ಟು ಇದು ಬರುತ್ತೆ, ಆದರೆ ಇದು ಅಡಿಕೆ ಗಿಡ ಆಗಿದ್ದರಿಂದ ನಾವು ಕ್ಲಿಯರ್ ಮಾಡಲಿಕ್ಕೆ ಬರೋದಿಲ್ಲ. ಸ್ನೇಹಿತರೆ, ನಾವೀಗ COC ರೆಡಿ ಮಾಡ್ತಾ ಇದ್ದೀವಿ. ಬನ್ನಿ, COCಗೆ ಏನೇನು ಹಾಕ್ತಾಯಿದ್ದೀವಿ, COC ಜೊತೆ ಮತ್ತೇನು ಹಾಕ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಸ್ನೇಹಿತರೆ, ನಾವು COC ಇದು ಯೂಸ್ ಮಾಡ್ತಾ ಇದ್ದೀವಿ, ಟಾಟಾ ಪ್ರಾಡಕ್ಟ್ ಇದು ನೋಡಿ, ಕಂಟೆಂಟು 50% ಇದೆ. ಸ್ವಲ್ಪ ಇದ್ದಿದ್ರಲ್ಲಿ ರೇಟು ಸ್ವಲ್ಪ ಕಡಿಮೆ, ಇದು ಕ್ವಾಲಿಟಿನೂ ಚೆನ್ನಾಗಿದೆ. ಅದು ಬಿಟ್ಟರೆ ನೋಡಿ, ಇದು ಲ್ಯಾನ್ಸರ್ ಗೋಲ್ಡ್ ಹಾಕ್ತಾಯಿದ್ದೀವಿ. ಇದು ಒಂದು 200 ಗ್ರಾಮು. ಇದೊಂದು 200 ಲೀಟರ್ ನೀರಿಗೆ ಅರ್ಧ kg COC, ಮತ್ತು ಇದೊಂದು 200 ml ಲ್ಯಾನ್ಸರ್ ಗೋಲ್ಡು, ಮತ್ತು ಇದ್ರ ಜೊತೆ ಮೇಯ್ನಾಗಿ ನಾವು ಹ್ಯೂಮಿಕ್ ಆ್ಯಸಿಡ್ ಮಿಕ್ಸ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆ 1 kg ನಾನು ಹ್ಯೂಮಿಕ್ ಆ್ಯಸಿಡ್ ಯೂಸ್ ಮಾಡ್ತಾ ಇದ್ದೀನಿ 200 ಲೀಟರ್ ನೀರಿಗೆ. ಹ್ಯೂಮಿಕ್ ಆ್ಯಸಿಡ್ ಏನಪ್ಪ ಅಂದರೆ ಬೇರಿನ ಬೆಳವಣಿಗೆನ ಫಾಸ್ಟ್ ಮಾಡುತ್ತೆ, ಮತ್ತು ವೈಟ್ ಬೇರುಗಳು ಹೆಚ್ಚಾಗುವಂತೆ ಮಾಡುತ್ತೆ. ಇದರಿಂದ ಗಿಡಗಳಲ್ಲಿ ಸ್ವಲ್ಪ ರೆಸಿಸ್ಟೆನ್ಸ್ ಪವರು ಬರುತ್ತೆ. ಈ ಹ್ಯೂಮಿಕ್ ಆ್ಯಸಿಡ್ ಬಗ್ಗೆ ನಾನು ಒಂದು ದಿವಸ ಸಪ್ರೇಟಾಗಿ ವಿಡಿಯೋ ಮಾಡ್ತೀನಿ. ಗೋಲ್ಡ್ ಇದೆ, ಇದು ಇನ್ಸೆಕ್ಟಿಸೈಡು, ಇದು COC ಫಂಗಿಸೈಡು. ಇದು COC ಸೆಕೆಂಡ್ ರೌಂಡ್, ಇದು ಡ್ರೆಂಚಿಂಗ್. ಇದು ನಾನು ಆಲ್ರೆಡಿ ಮುಕ್ಕಾಲು ತೋಟ ಡ್ರೆಂಚಿಂಗ್ ಮಾಡಿ ಆಗಿದೆ. ಮುಕ್ಕಾಲು ತೋಟ ಡ್ರೆಂಚಿಂಗ್ ಮಾಡಿ ಒಂದು 15 ದಿವಸ ಆಗಿದೆ. ಇನ್ನೊಂದು ಸ್ವಲ್ಪ ಉಳ್ಕೊಂಡಿದೆ, ಒಂದು ಡ್ರಮ್ಮು ಡ್ರೆಂಚಿಂಗ್ ಮಾಡಲಿಕ್ಕಿದೆ ಅಷ್ಟೇ. ಅದು ಟೈಮ್ ಆಗಿರಲಿಲ್ಲ, ಇವತ್ತು ಡ್ರೆಂಚಿಂಗ್ ಮಾಡ್ತಾ ಇದ್ದೀವಿ. ನೋಡಿ, ನಾವು ಫಸ್ಟು ಎಲ್ಲ ಸಪ್ರೇಟಾಗಿ ಕರಗಿಸಿ ಹಾಕ್ಕೊಂಡಿದ್ದೀವಿ. ಈಗ ಹ್ಯೂಮಿಕ್ ಆ್ಯಸಿಡ್ ಹಾಕ್ಕೊಂಡಿದ್ದೀವಿ. ಒಂದು ಬಕೆಟಲ್ಲಿ ಕ್ಲೀನಾಗಿ ಹ್ಯೂಮಿಕ್ ಆ್ಯಸಿಡ್ ಕರಗಬೇಕು. ನೋಡಿ, ಇದು COC ಕರಗಿಸ್ಕೊತಾ ಇದ್ದೀವಿ. ನಾವೆಲ್ಲದೂ ಸಪ್ರೇಟಾಗಿ ಕರಗಿಸಿ ಹಾಕ್ತಾಯಿದ್ದೀವಿ. ಏನಂದರೆ ಹ್ಯೂಮಿಕ್ ಆ್ಯಸಿಡ್ ಒಂದು ಕ್ಲೀನಾಗಿ ಕರಗೋದು ನೋಡಿಕೊಂಡ್ರೆ ಸರಿ ಅಷ್ಟೇ. ಇದು ಫಂಗಿಸೈಡು, ಇನ್ಸೆಕ್ಟಿಸೈಡ್ ಎಲ್ಲ ಬೇಗ ಕರಗುತ್ತೆ. ನೋಡಿ, ಇದು ಇನ್ಸೆಕ್ಟಿಸೈಡು ಲ್ಯಾನ್ಸರ್ ಗೋಲ್ಡ್, ಇದನ್ನು ಹಾಕೊಳ್ತಾ ಇದ್ದೀನಿ. ಕ್ಲೀನಾಗಿ ಮೂರನ್ನು ಮಿಕ್ಸ್ ಮಾಡ್ಕೊಳ್ಳಿ. ಕ್ಲೀನಾಗಿ ಮೂರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆನಂತರ ಈಗ ಒಂದು ಗಿಡಕ್ಕೆ 4 ರಿಂದ 5 ಲೀಟ್ರ್ ನಾವು ಡ್ರೆಂಚಿಂಗ್ ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ ನೋಡಿ, ನಾವು ಒಂದು ಗಿಡಕ್ಕೆ 3 ರಿಂದ 4 ಲೀಟ್ರು, ಕೆಲವೊಂದು ದೊಡ್ಡ ಬಳ್ಳಿ ಇದ್ದರೆ 5 ಲೀಟ್ರ್ವರೆಗೂ ಹಾಕ್ತೀವಿ. ಏನಂದರೆ ಮೇಯ್ನಾಗಿ ಸ್ಲೋ ವಿಲ್ಟು ಮತ್ತು ಯೆಲ್ಲೋ ಡಿಸೀಸು ಮತ್ತು ಕ್ವಿಕ್ ವಿಲ್ಟು ಎಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ನಾವು COC ಡ್ರೆಂಚಿಂಗ್ ಮಾಡಿದ್ರೆ ಸ್ವಲ್ಪ ಒಂದು 70% ಕಾಯಿಲೆ ಅವಾಯ್ಡ್ ಆಗುತ್ತೆ. ಏನಂದರೆ ವರ್ಷಕ್ಕೆ 2 ಸಲ ಮಾತ್ರ ಡ್ರೆಂಚಿಂಗ್ ಮಾಡಬೇಕಾಗತ್ತೆ. ಸ್ನೇಹಿತರೆ, ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಬಾಯ್.